ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಾಯಿದ್ರೆ ಯಾವ ಒಂದು ಸ್ಟ್ರೈಕನ್ನ ನಾನು ತೊಗೊಳ್ಬೇಕು ಅನ್ನೋದೇನಾದರೂ ಕನ್ಫ್ಯೂಸ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಏನು ಮಾಡಿ ಅಂತಂದರೆ ಡಿಮ್ಯಾಟ್ ಅಪ್ಲಿಕೇಶನ್ನ ಓಪನ್ ಮಾಡಿದ ಮೇಲೆ ನೀವು ಯಾವುದ್ರಲ್ಲಿ ಟ್ರೇಡಿಂಗ್ ಮಾಡ್ತಿದ್ದೀರಾ ನೋಡಿ, ನಿಫ್ಟಿನ, ಬ್ಯಾಂಕ್ ನಿಫ್ಟಿನ, ಫಿನ್ ನಿಫ್ಟಿನ ಅಂತ. ಸೊ ನಿಫ್ಟಿ ಮೇಲೆ ಕ್ಲಿಕ್ ಮಾಡಿ, ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಇದು ಸ್ಪಾಟ್ ಪ್ರೈಸ್ ತೋರಿಸ್ತಾ ಇದೆ, ಹಾಗೆ ಇಲ್ಲಿ ನಿಮಗೆ ಕಾಲ್ ತೋರಿಸ್ತಾ ಇದೆ, ಹಾಗೆ ಇಲ್ಲಿ ಪುಟ್ಟು ತೋರಿಸ್ತಾ ಇದೆ. ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನು ಅಂತಂದರೆ ಆ ಕಾನ್ಸೆಪ್ಟು ನಿಮಗೆ ಈ ಸ್ಪಾಟ್ ಪ್ರೈಸಿಂದ ಮೈನಸ್ ವ್ಯಾಲ್ಯೂಸ್ ಇದೆಲ್ಲವೂ ಕೂಡ ಇನ್ ದ ಮನಿ ಆಗಿರುತ್ತೆ ಕಾಲ್ ಸೈಡ್. ಓಕೆ, ಸೊ ಕಾಲ್ ಸೈಡ್ಗೆ ಇನ್ ದ ಮನಿ ಆಗಿರುತ್ತೆ ಸ್ಪಾಟ್ ಪ್ರೈಸಿಂದ ಪ್ಲಸ್ ಇದೆಲ್ಲವೂ ಕೂಡ ಪುಟ್ ಸೈಡ್ಗೆ ಇನ್ ದ ಮನಿ ಆಗಿರುತ್ತೆ. ಈಗ ಅಪೋಸಿಟ್ ಒ ಟಿ ಎಮ್ ಯಾವುದು ಅಂತಂದರೆ ಕಾಲ್ಗೆ ಯಾವುದೆಲ್ಲ ಪ್ಲಸ್ ಆಗಿರುತ್ತೆ, ಇದೆಲ್ಲವೂ ಸ್ಪಾಟ್ ಪ್ರೈಸ್ಗೆ ಯಾವುದೆಲ್ಲ ಪ್ಲಸ್ ಆಗಿರುತ್ತೆ ಇದೆಲ್ಲವೂ ಒ ಟಿ ಎಮ್ ಆಗಿರುತ್ತೆ. ಪುಟ್ಗೆ ಯಾವುದೆಲ್ಲವೂ ಸ್ಪಾಟ್ ಪ್ರೈಸ್ಗೆ ಮೈನಸ್ ಆಗಿರುತ್ತೆ ಅದೆಲ್ಲವೂ ಒ ಟಿ ಎಮ್ ಆಗಿರುತ್ತೆ. ಸೊ ಇದು ಸಿಂಪಲ್ ಕಾನ್ಸೆಪ್ಟು. ಈಗ ಸ್ಪಾಟ್ ಪ್ರೈಸ್ ಏನಿದೆ ಇದನ್ನು ಎ ಟಿ ಎಮ್ ಅಂತ ಕರೀತಾರೆ, ಅಟ್ ದ ಮನಿ. ಸೊ ಈಗ ನೀವು ಕಂಪೇರ್ ಮಾಡಿದರೆ ಯಾಕೆ ನಾವು ಈ ಐ ಟಿ ಎಮ್ನೇ ಬೈ ಮಾಡಬೇಕು ಮತ್ತು ಎ ಟಿ ಎಮ್ನೇ ಬೈ ಮಾಡಬೇಕು, ಒ ಟಿ ಎಮ್ನೇ ಬೈ ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ ಬಂದಾಗ ಈಗ ನೋಡಿ ಏನಾಗುತ್ತೆ ಅಂದರೆ ಐ ಟಿ ಎಮ್ಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನು ಅಂತಂದರೆ ಎಕ್ಸ್ಪೈರಿ ಡೇ ದಿನ. ಈಗ ನೋಡಿ ಜುಲೈ 11ನೇ ತಾರೀಕು ಎಕ್ಸ್ಪೈರಿ ಇದೆ. ಈಗ 11ನೇ ತಾರೀಕು ಜುಲೈ ನೀವು ಯಾವುದಾದ್ರೂ ಒಂದೀಗ ಸ್ಟ್ರೈಕ್ ಪ್ರೈಸ್ ತೊಗೊಳ್ತೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ ನಾನು ಯಾವುದು ಅಂತ. ಸೊ ನೀವೀಗ 24,300ನ ಸ್ಟ್ರೈಕ್ ಪ್ರೈಸ್ನ ತೊಗೊಂಡಿದ್ದೀರಾ. ನಿಮಗೆ ಪ್ರಾಫಿಟ್ ಯಾವಾಗ ಆಗುತ್ತೆ ಅಂತಂದರೆ, ಮತ್ತು ಲಾಸ್ ಯಾವಾಗ ಆಗುತ್ತೆ ಅಂತಂದರೆ 24,300 ಪ್ಲಸ್ ಈ ಪ್ರೀಮಿಯಮನ್ನು ಕೂಡಬೇಕು 143.65. ಓಕೆ, ಸೊ ಈಗ ನೋಡಿ 24,300 ಪ್ಲಸ್ 143.65 ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಬರುತ್ತೆ ಅಂತಂದರೆ 24,443.65 ಇದು ನಮಗೆ ವ್ಯಾಲ್ಯೂ ಬಂತು. ಎಕ್ಸ್ಪೈರಿ ಡೇ ದಿನ ಟ್ರೇಡ್ ಇದ್ರ ಮೇಲ್ಗಡೆ ಆಗಬೇಕು. 24,443.65 ಮೇಲ್ಗಡೆ ಟ್ರೇಡ್ ಆದರೆ ಆಗ ನಿಮ್ಮ 143.65 ಅಮೌಂಟು ನೀವೇನು ಪೇ ಮಾಡಿದ್ದೀರಾ ಪ್ರೀಮಿಯಮ್ಮು ಇದು ಜೀರೋ ಆಗೋದಿಲ್ಲ. ಅದಕ್ಕೆ ಇನ್ ದ ಮನಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳೋದು. ಹಾಗೆಯೇ ಈ ಎ ಟಿ ಎಮ್ ಏನಿದೆ ಇದಕ್ಕೆ ಜೀರೋ ವ್ಯಾಲ್ಯೂ ಇರುತ್ತೆ. ಜೀರೋ ವ್ಯಾಲ್ಯೂ ಈ ಎ ಟಿ ಎಮ್ನಲ್ಲಿ ಇರುವ ಎಲ್ಲ ದುಡ್ಡು, ಸಪೋಸ್ ಈ 118 ರೂಪಾಯಿ ಎ ಟಿ ಎಮ್ ಇದೆ ಅಂದ್ಕೊಳ್ಳಿ, ಈ 121 ರೂಪಾಯಿ ಎ ಟಿ ಎಮ್ ಇದೆ ಅಂದ್ಕೊಳ್ಳಿ, ಇದೆಲ್ಲವೂ ಕೂಡ ಟೈಮ್ ವ್ಯಾಲ್ಯೂ ಆಗಿರುತ್ತೆ. ಟೈಮ್ ವ್ಯಾಲ್ಯೂ ನೀವೇನಾದರೂ ಎಕ್ಸ್ಪೈರಿ ಡೇ ದಿನ ಒ ಟಿ ಎಮ್ ಬೈ ಮಾಡಿದರೆ, ಒ ಟಿ ಎಮ್ ಬೈ ಮಾಡಿದಾಗ ನಿಮಗೆ 24,400 ಪ್ಲಸ್ 93 ಈ ಎರಡನ್ನು ಕೂಡಿದಾಗ 24,493 ಅಂತ ಬರುತ್ತೆ. 24,493. ಸೊ ನಿಮ್ಮ ಅಮೌಂಟು ಜೀರೋ ಆಗಬಾರ್ದು ಅಂದರೆ ಈ ಒ ಟಿ ಎಮ್ಮು ಇದ್ರ ಮೇಲ್ಗಡೆ ಕ್ಲೋಸ್ ಆಗಬೇಕು. ಅಂದರೆ ಟ್ರೇಡಿಂಗ್ ಇವತ್ತು ನೋಡಿ ಇಲ್ಲಿ 24,323 ಹೇಗೆ ಕ್ಲೋಸ್ ಆಗಿದೆಯಲ್ಲ, ಅದೇ ರೀತಿ 24,493 ಮೇಲ್ಗಡೆ ಕ್ಲೋಸ್ ಆದರೆ ನಿಮ್ಮ ಪ್ರೀಮಿಯಮ್ ಅಮೌಂಟು ಸೇಫ್. ಇಲ್ಲ ಅಂತಂದರೆ ಈ ಅಮೌಂಟು ಜೀರೋ ಆಗಿಬಿಡುತ್ತೆ ಎಕ್ಸ್ಪೈರಿ ಡೇ ದಿನ. ಬಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುವಂಥದ್ದು ಐ ಟಿ ಎಮ್ಮು ಜೀರೋ ಆಗೋದಿಲ್ಲ, ಇದು ಜೀರೋ ಆಗುತ್ತೆ. ಓಕೆ, ಈಗ ಇನ್ನೊಂದು ಬಂದು ಈ ಎ ಟಿ ಎಮ್ ಏನಿದೆ ನೋಡಿ ಇದಕ್ಕೆ ಜೀರೋ ವ್ಯಾಲ್ಯೂ ಇರುತ್ತೆ. ಇದು ಒ ಟಿ ಎಮ್ ಏನಿದೆಯಲ್ಲ ಇದು ಎ ಟಿ ಎಮ್ಗಿಂತ ವರ್ಸ್ಟ್. ಇದು ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಇದು ಟೈಮ್ ವ್ಯಾಲ್ಯೂ. ಟೈಮ್ ಆಗ್ತಾ 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 ಪ್ರೀಮಿಯಮು
ಡಿಕ್ರೀಸ್ ಆಗ್ತಾನೇ ಹೋಗ್ತಾ ಇರುತ್ತೆ. ಇದು ಯಾವಾಗ ನಮಗೆ ಸ್ಟ್ರೈಕ್ ಪ್ರೈಸು ಪ್ಲಸ್ ಪ್ರೀಮಿಯಂ ಪೇಡ್ ಕೂಡಿದಾಗ ಬರುವ ವ್ಯಾಲ್ಯೂ ಇದೆಯಲ್ಲ ಅದ್ರ ಮೇಲ್ಗಡೆ ಟ್ರೇಡ್ ಆಗ್ತಾಯಿದ್ರೆ ಆವಾಗ ಮಾತ್ರ ನಮಗೆ ಒ ಟಿ ಎಮ್ಮು ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂತಂದರೆ ನಮಗೆ ಪ್ರಾಫಿಟ್ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಾನು ಕಾಲ್ ಸೈಡ್ ಇನ್ನೊಂದು ಸಲ ಹೇಳ್ತೀನಿ, ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಐ ಟಿ ಎಮ್ ಬೈ ಮಾಡಿ, ಇಲ್ಲ ಎ ಟಿ ಎಮ್ ಬೈ ಮಾಡಿ, ಇದೆರಡು ಬೆಸ್ಟ್. ಎಕ್ಸ್ಪೈರಿ ಡೇ ದಿನ ಎ ಟಿ ಎಮ್ನ ಬೈ ಮಾಡಬೇಡಿ, ಐ ಟಿ ಎಮ್ನ ಬೈ ಮಾಡಿ. ಹಾಗೆಯೇ ಒ ಟಿ ಎಮ್ನ ಬೈ ಮಾಡೋಕ್ಕೆ ಹೋಗಬೇಡಿ ನೀವು ನಾರ್ಮಲ್ ಟ್ರೇಡ್ ಆಗಿದ್ದೆ. ಒಂದು ವೇಳೆ ನೀವು ಎಕ್ಸ್ಪೈರಿ ಡೇ ದಿನ ಟ್ರೇಡಿಂಗ್ ಮಾಡೋರಾಗಿದ್ದರೆ, ಸಪೋಸು ಲೋವರ್ ಪ್ರೀಮಿಯಮ್ ಇರುತ್ತೆ, ಆಗ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇತ್ತು ಏನಾದರೂ ಮಾರ್ಕೆಟ್ ಟ್ರೆಂಡಿಂಗ್ ಆಗಿರುತ್ತೆ ಅಂತಂದಾಗ ಆ ಸಮಯದಲ್ಲಿ ನೀವು ಒ ಟಿ ಎಮ್ನ ಅಂದರೆ ಸ್ಲೈಟ್ ಒ ಟಿ ಎಮ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಷ್ಟೇ, ತುಂಬ ಡೀಪ್ ಒ ಟಿ ಎಮನ್ನು ತೊಗೋಬೇಡಿ. ಸೊ ನಿಮಗೆ ಗೊತ್ತಿರುತ್ತೆ, ಈಗ ಮಾರ್ಕೆಟು ಸಪೋಸ್ ಒಂದು 200 ಪಾಯಿಂಟ್ಸು ಮಾರ್ನಿಂಗಿಂದ ಫಾಲ್ ಆಗಿದೆ. ಸೊ ಮಾರ್ಕೆಟಲ್ಲಿ ಒಂಚೂರು ಪುಲ್ ಬ್ಯಾಕ್ ಬಂದು ಕರೆಕ್ಷನ್ ಏನಾದರೂ ಮಾಡಿಕೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು 100 ಪಾಯಿಂಟ್ 150 ಪಾಯಿಂಟ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಂದರೆ ಆಗ ನೀವು ಸ್ಲೈಟಾಗಿ ಒಂದು 100-150 ಪಾಯಿಂಟು ಒ ಟಿ ಎಮ್ನ ಬೈ ಮಾಡಿ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ನೀವು ತೊಗೊಂಡಿರೋ ಒ ಟಿ ಎಮ್ ಮೇಲ್ಗಡೆ ಎಕ್ಸರ್ಸೈಸ್ ಆದರೆ ಆಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ನೀವು ತೊಗೊಂಡಿರೋ ಸ್ಟ್ರೈಕ್ಗಿಂತ ಕೆಳಗಡೆ ಕ್ಲೋಸ್ ಆಯಿತು ಅಂತಂದರೆ ನಿಮ್ಮ ಅಮೌಂಟು 0 ಆಗುತ್ತೆ. ಸೊ ನಾನು ನಿಮಗೆ ಈಗ ಕಾಲ್ಗೆ ಹೇಳ್ತಾ ಇದ್ದೀನಿ, ಕಾಲ್ನಲ್ಲಿ ಈ ಕಡೆ ಇದು ಐ ಟಿ ಎಮ್, ಇದು ಎ ಟಿ ಎಮ್, ಇದು ಒ ಟಿ ಎಮ್. ಸೊ ಸ್ಪಾಟ್ ಪ್ರೈಸ್ಗಿಂತ ಪ್ಲಸ್ ಇರೋದೆಲ್ಲವೂ ಕಾಲ್ಗೆ ಒ ಟಿ ಎಮ್ ಆಗುತ್ತೆ, ಸ್ಪಾಟ್ ಪ್ರೈಸ್ಗಿಂತ ಮೈನಸ್ ಇರೋದು ಕಾಲ್ ಸೈಡ್ಗೆ ಐ ಟಿ ಎಮ್ ಆಗುತ್ತೆ. ಸೊ ಸ್ಪಾಟ್ ಪ್ರೈಸ್ ಏನಿದೆ ಅದನ್ನು ಎ ಟಿ ಎಮ್ ಅಂತ ಕರೀತಾರೆ. ಈ ಸ್ಪಾಟ್ ಪ್ರೈಸ್ನ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. 24,323 ಇದೆಯಾ? ಸೊ 24,323 ಒಂದು ವೇಳೆ ಈ 300 ಆದಮೇಲೆ 23 ಏನಿದೆಯಲ್ಲ ಅದೇನಾದರೂ ಅಬೌವ್ 25 ಇದ್ದರೆ, ಲೈಕ್ 28, 29, ಲೈಕ್ 30 ಈ ಥರ ಇದ್ದರೆ ಅದು ನಮಗೆ 23,350 ಹತ್ತಿರ ಆಗುತ್ತೆ. ಇನ್ ಕೇಸ್ ಅದು 23, 22, 21, 20 ಈ ಥರ ಇದ್ದರೆ ಅದು ನಮಗೆ ನೋಡಿ ನಿಯರೆಸ್ಟ್ ಯಾವುದಿದೆ 24,300 ಇದೆ. ಸೊ ಇದಕ್ಕೆ ಹತ್ತಿರ ಆಗುತ್ತೆ. ಹಾಗಾಗಿ ಇದು ನಮಗೆ ಈಗ ಎ ಟಿ ಎಮ್ ಆಗಿದೆ 24,300 ಇಷ್ಟೇ. ಈ ಎ ಟಿ ಎಮ್ ಏನಿದೆ ಕಾಲ್ಗೂ ಕೂಡ ಸೇಮ್ ಎ ಟಿ ಎಮ್ ಇದೇ ಆಗಿರುತ್ತೆ, ಪುಟ್ಗೂ ಕೂಡ ಸೇಮ್ ಇದೇ ಎ ಟಿ ಎಮ್ ಆಗಿರುತ್ತೆ, ರೈಟ್. ಪುಟ್ಟಿಗೆ ನಮ್ಗೆ ಏನಾಗುತ್ತೆ ಅಂತಂದರೆ 24,350, 400, 450 ಇದೆಲ್ಲವೂ ಐ ಟಿ ಎಮ್, 250, 200, 150 ಇದೆಲ್ಲ ಏನಿದೆ ಒ ಟಿ ಎಮ್. ಸೊ ಇದು ಮ್ಯಾಟ್ರ್ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಯಾಕೆ ನಾವು ಇಂದ ಮನಿ ಬೈ ಮಾಡಬೇಕು ಅಂತಂದರೆ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರುತ್ತೆ, ಹಾಗಾಗಿ ಎಕ್ಸ್ಪೈರಿ ಡೇ ದಿನ ನಿಮ್ಮ ಅಮೌಂಟು 0 ಆಗೋದಿಲ್ಲ, ನಿಮ್ಮ ಪ್ರೀಮಿಯಮ್ 0 ಆಗೋದಿಲ್ಲ, ಇದೇ ರೀಸನ್ನು. ಇದರಲ್ಲಿ ಇನ್ನೊಂದಿರುತ್ತೆ ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನು ಮತ್ತು ಟೈಮ್ ವ್ಯಾಲ್ಯೂ ಅಂದರೆ ಏನು. ಸೊ ಇದನ್ನು ತಿಳ್ಕೊಳ್ಬೇಕು. ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಮತ್ತು ಟೈಮ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಸಿಂಪಲ್ಲಾಗಿ ಈಗ ನಾನು ಐ ಟಿ ಎಮ್ ಏನಿದೆ 24,250 ನಮಗೀಗ ಐ ಟಿ ಎಮ್ ಇದೆ. ಇದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಮತ್ತು ಇದರಲ್ಲಿ ಟೈಮ್ ವ್ಯಾಲ್ಯೂ ಎಷ್ಟಿದೆ ಇದನ್ನು ನಾವೀಗ ಐಡೆಂಟಿಫೈ ಮಾಡಬೇಕು. ಸೊ ಇದನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ನಾವು ಸಿಂಪಲಾಗಿ ಏನು ಮಾಡಬೇಕು, 24,323 ಈಗ ಏನು ಸ್ಪಾಟ್ ಪ್ರೈಸ್ ಇದೆ 24,323.85 ಇದಕ್ಕೆ ನಾವು ಮೈನಸ್ ಮಾಡಬೇಕು 24,250. ಸೊ ನಮಗೆ ಮೈನಸ್ ಮಾಡಿದಾಗ $73.85 ಬಂದಿದೆ. ಸೊ ಇದನ್ನೇ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರೆಯೋದು. ಎಕ್ಸ್ಪೈರಿ ಡೇ ದಿನ ಈಗ ಏನು ಮಾರ್ಕೆಟ್ ಕ್ಲೋಸ್ ಆಗಿದೆಯಲ್ಲ, ಒಂದು ವೇಳೆ ಇವತ್ತು ಎಕ್ಸ್ಪೈರಿ ಆಗಿದ್ದು ಮಾರ್ಕೆಟ್ ಒಂದು ವೇಳೆ ಏನಾದರೂ ಕ್ಲೋಸ್ ಆಗಿದ್ದರೆ ಈ ಒಂದು ಸ್ಟ್ರೈಕಲ್ಲಿ 73 ರೂಪೀಸ್ ಉಳ್ಕೊಂಡಿರ್ತಾ ಇತ್ತು. ಓಕೆ, ಸೊ ಹಾಗಿದ್ರೆ ಇಲ್ಲಿ 175 ತೋರಿಸ್ತಾ ಇದೆ ಲಾಸ್ಟ್ ಟ್ರೇಡರ್ ಪ್ರೈಸು ಪ್ರೀಮಿಯಮ್ಮು. ಇದರಲ್ಲಿ ಟೈಮ್ ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂದರೆ ನಾವು ಸಿಂಪಲ್ ಈ 175 ಮೈನಸ್ ಈಗ ನಾವು ಸ್ಪಾಟ್ ಪ್ರೈಸು ಮತ್ತು ಸ್ಟ್ರೈಕ್ ಪ್ರೈಸನ್ನು ಮೈನಸ್ ಮಾಡಿದಾಗ ಬಂದಿತ್ತಲ್ಲ 73.85
ಸೊ ಅದನ್ನು ನಾವಿಲ್ಲಿ ಮೈನಸ್ ಮಾಡ್ಕೊಳ್ಬೇಕು 73.85. ಓಕೆ, ಸೊ 73.85 ನೀವು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದರೆ ಸೊ 101.15. ಓಕೆ, ಸೊ ಇದನ್ನು ಟೈಮ್ ವ್ಯಾಲ್ಯೂ ಅಂತ ಕರೀತಾರೆ. ಈಗ ನೋಡಿ, ನಾವು ಹಾಗಿದ್ರೆ ಒಂದು ಸ್ಟ್ರೈಕನ್ನು ಬೈ ಮಾಡಬೇಕು ಅಂತಂದರೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ ಪ್ರೀಮಿಯಮ್ ಪೇ ಮಾಡ್ತಾಯಿದ್ದೀವಲ್ಲ, ಈ ಪ್ರೀಮಿಯಮಲ್ಲಿ 2 ವ್ಯಾಲ್ಯೂ ಇದೆ. ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ, ಇನ್ನೊಂದು ಟೈಮ್ ವ್ಯಾಲ್ಯೂ ಇದೆ. ಸೊ ಯಾಕೆ ಇನ್ ದ ಮನಿ 175 ಇದೆ, ಔಟ್ ಆಫ್ ದ ಮನಿ 93 ರೂಪೀಸ್ ಇದೆ ಅಂತಂದರೆ ಇಲ್ಲಿ ಇಷ್ಟೇ ಸಿಂಪಲ್ಲಾಗಿ ನೀವು ತಿಳ್ಕೊಬೇಕಾಗಿರೋ ಡಿಫ್ರೆನ್ಸು. ಈ ಇನ್ ದ ಮನಿಗೆ ವ್ಯಾಲ್ಯೂ ಇರುತ್ತೆ, ಇದರಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಆದರೆ ಈ ಔಟ್ ಆಫ್ ದ ಮನಿನಲ್ಲಿ ಯಾವುದೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ, 0 ನೆಗೆಟಿವ್ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಟೈಮ್ ವ್ಯಾಲ್ಯೂ. ಒಂದು ವೇಳೆ ಮಾರ್ಕೆಟು ನಿಮ್ಮ ಸ್ಟ್ರೈಕ್ ಪ್ಲಸ್ ಪ್ರೀಮಿಯಮ್ಗೆ ಮೇಲ್ಗಡೆ ಟ್ರೇಡ್ ಆಗಿಲ್ಲ ಅಂತಂದರೆ ಈ ಅಮೌಂಟು ಎಕ್ಸ್ಪೈರಿ ಡೇ ದಿನ 0 ಆಗುತ್ತೆ. ಟಿಕ್ ಸೈಜ್ ಬಂದು 0.5 ಇದೆ, ಹೋಗಿ ನಿಮ್ಮ ಪ್ರೈಸು 0.5ಗೆ ನಿಂತ್ಕೊಂಡಿರುತ್ತೆ. ಬಟ್ ಐ ಟಿ ಎಮಲ್ಲಿ ಹಾಗಾಗೋದಿಲ್ಲ, ಅಲ್ಲಿ ನಿಮಗೆ ವ್ಯಾಲ್ಯೂ ಇರುತ್ತೆ. ಐ ಟಿ ಎಮ್ ನಿಮಗೆ ಕಂಪ್ಲೀಟಾಗಿ 0 ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇದು ಕಾನ್ಸೆಪ್ಟು. ಸೊ ಕ್ಲಿಯರಾಗಿ ತಿಳ್ಕೊಂಡಿರ್ಬೋದು ಅಂದ್ಕೊತೀನಿ. ಸೊ ನೀವೇನಾದರೂ ಎಕ್ಸ್ಪೈರಿ ಡೇ ದಿನ ಆಗಲಿ ಅಥವಾ ಯಾವುದೇ ದಿನ ಆಗಲಿ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಎ ಟಿ ಎಮ್ ಅಥವಾ ಐ ಟಿ ಎಮ್ ಇದು ಬೆಟರ್ ಸಜೆಷನ್. ಸೊ ಒ ಟಿ ಎಮ್ ಏನಂತಂದರೆ ನೀವು ಲಾಂಗ್ಗೆ ಬೈ ಮಾಡ್ಬೋದು. ಸಪೋಸ್ ನೀವು ಈಗ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿದೆ ಅಂತಂದರೆ ಶುಕ್ರವಾರ ಕಾಂಟ್ರಾಕ್ಟ್ ಓಪನ್ ಆಗಿರುತ್ತೆ, ಫ್ರೈಡೇ. ಸೊ ಪ್ರೀಮಿಯಮ್ ಎಲ್ಲ ಅವತ್ತು ಜಾಸ್ತಿ ಇರುತ್ತೆ. ಸೊ ನೀವು ಮಂಡೇ ದಿನ ಪ್ಲ್ಯಾನ್ ಮಾಡ್ಬೋದು. ಮಂಡೇ ನೀವು ಒಂದು ವೇಳೆ ಲೈಕ್ ಒಂದು 200-250 ಪಾಯಿಂಟ್ಸು ಒ ಟಿ ಎಮ್ನ ಬೈ ಮಾಡಿದ್ರಿ. ಸೊ ನೀವು ಅದನ್ನು ಲಾಂಗ್ಗೆ ನೆಕ್ಸ್ಟ್ ಎಕ್ಸ್ಪೈರಿವರೆಗೂ ಗುರುವಾರ ತನಕ ನೀವು ಅದನ್ನು ಹೋಲ್ಡ್ ಮಾಡೋ ಹಾಗಿದ್ರೆ ಆಗ ಒ ಟಿ ಎಮ್ ತೊಗೊಳ್ಳಿ. ನಿಮಗೆ ಮಾರ್ಕೆಟ್ ಒಂದು ವೇಳೆ ಲೈಕ್ ಟ್ರೆಂಡಿಂಗ್ ಆಗಿರುತ್ತೆ, ಎಕ್ಸ್ಪೆಕ್ಟ್ ಇದೆ ಮಾರ್ಕೆಟ್ ಒಂದು 300-400 ಪಾಯಿಂಟ್ ಮೇಲೆ ಹೋಗ್ತಾ ಇದೆ, ಒಂದು 500 ಪಾಯಿಂಟ್ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ನೀವು ಆಗ ಬೈ ಮಾಡಿ ಹೋಲ್ಡ್ ಮಾಡಿ, ನಿಮಗೆ ಖಂಡಿತ ಅದು ಪ್ರಾಫಿಟ್ ಮಾಡಿಕೊಡುತ್ತೆ. ಬಟ್ ಎಕ್ಸ್ಪೈರಿ ಡೇ ದಿನ ಇದು ಒ ಟಿ ಎಮ್ಮು ಪ್ರಾಫಿಟ್ ಮಾಡಿಕೊಡೋದಿಲ್ಲ. ಮಾರ್ಕೆಟಲ್ಲಿ ಮೊಮೆಂಟ್ ಆದರೆ ಮಾತ್ರ. ಮಾರ್ಕೆಟು ಒಂದು ವೇಳೆ ಸೈಡ್ ವೇಸ್ ಆಯಿತು ಅಂತಂದರೆ ಆಗ ಯಾವುದು ಪ್ರಾಫಿಟ್ ಆಗೋದಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.